ನಮಸ್ಕಾರ ಎಲ್ಲರಿಗೂ, ಕಲಿಕೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಯೋಬಿಯಂ ಲೋಹದ ಬಗ್ಗೆ ತಿಳಿದುಕೊಳ್ಳೋಣ. ನಯೋಬಿಯಂ ಒಂದು ತಿಳಿ ಬೂದು ಬಣ್ಣದ ಸ್ಫಟಿಕದಂತಹ ಮತ್ತು ಸುಲಭದಲ್ಲಿ ಬಗ್ಗಿಸಬಹುದಾದ ಪರಿವರ್ತನಾ ಲೋಹವಾಗಿದೆ. ಭೂಮಿಯ ವಾತಾವರಣದಲ್ಲಿ ನಯೋಬಿಯಂ ಬಹಳ ನಿಧಾನವಾಗಿ ಆಕ್ಸಿಡೀಕರಣಗೊಳ್ಳುತ್ತದೆ. ಆದ್ದರಿಂದ ಇದನ್ನು ನಿಕ್ಕಲ್ಗೆ ಪರ್ಯಾಯವಾಗಿ ಹೈಪೋ ಅಲರ್ಜೆನಿಕ್ ಆಭರಣಗಳಲ್ಲಿ ಬಳಸಲಾಗುತ್ತದೆ. ಸೂಕ್ಷ್ಮ ಚರ್ಮ ಅಥವಾ ಲೋಹದ ಅಲರ್ಜಿ ಇರುವವರಿಗೆ ಹೈಪೋ ಅಲರ್ಜೆನಿಕ್ ಆಭರಣಗಳು ಒಂದು ಸುವರ್ಣಾವಕಾಶವಾಗಿದೆ. ಸಾಮಾನ್ಯ ಆಭರಣಗಳು ನಿಕ್ಕಲ್ನಂತಹ ಲೋಹಗಳನ್ನು ಹೊಂದಿರಬಹುದು, ಆದರೆ ಇದು ದದ್ದುಗಳು, ಕೆಂಪು ಮತ್ತು ತುರಿಕೆಯಂತಹ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡಬಹುದು. ಹೈಪೋ ಅಲರ್ಜೆನಿಕ್ ಆಭರಣಗಳನ್ನು ನಯೋಬಿಯಂನಂತಹ ವಸ್ತುಗಳಿಂದ ತಯಾರಿಸಲಾಗುತ್ತದೆ, ಆದ್ದರಿಂದ ಈ ಪ್ರತಿಕ್ರಿಯೆಗಳು ಉಂಟಾಗುವ ಸಾಧ್ಯತೆ ಕಡಿಮೆ. ನಯೋಬಿಯಂ ಅನ್ನು ಗುರುತಿಸಲು NB ಚಿಹ್ನೆಯನ್ನು ಬಳಸಲಾಗುತ್ತದೆ ಮತ್ತು ಇದರ ಪರಮಾಣು ಸಂಖ್ಯೆ 41. ಇದು ಆವರ್ತಕ ಕೋಷ್ಟಕದ ಗುಂಪು 5ರಲ್ಲಿದೆ. ತುಂಬ ಶುದ್ಧವಾಗಿದ್ದಾಗ ಇದು ತುಲನಾತ್ಮಕವಾಗಿ ಮೃದು ಮತ್ತು ಸುಲಭದಲ್ಲಿ ಬಗ್ಗಿಸಬಹುದಾಗಿದ್ದು, ಕಶ್ಮಲಗಳು ಅದನ್ನು ಗಟ್ಟಿಯಾಗಿಸುತ್ತದೆ. ನಯೋಬಿಯಂ ಅನ್ನು ಹಿಂದೆ CB ಚಿಹ್ನೆಯೊಂದಿಗೆ ಕೊಲಂಬಿಯಂ ಎಂದು ಕರೆಯಲಾಗುತ್ತಿತ್ತು, ಯಾಕೆಂದರೆ ನಯೋಬಿಯಂ ಹೆಚ್ಚಾಗಿ ಪೈರೋಕ್ಲೋರ್ ಮತ್ತು ಕೊಲಂಬೈಟ್ ಖನಿಜಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಇದರ ಮೊದಲ ಹೆಸರು ಕೊಲಂಬಿಯಂ. ಇದರ ಹೆಸರು ಗ್ರೀಕ್ ಪೌರಾಣಿಕ ಕಥೆಗಳಲ್ಲಿನ ನಯೋಬೆ ಎಂಬ ಟ್ಯಾಂಟಲಸ್ನ ಪುತ್ರಿಯಿಂದ ಬಂದಿದೆ. ಆತನ ಹೆಸರಿನಿಂದಲೇ ಟ್ಯಾಂಟಲಮ್ ಎಂಬ ಲೋಹಕ್ಕೂ ಹೆಸರು ಬಂದಿದೆ. ನಯೋಬಿಯಂ ಕರಗುವ ಬಿಂದು 2477 ಡಿಗ್ರಿ ಸೆಲ್ಸಿಯಸ್ ಅಥವಾ 4491 ಡಿಗ್ರಿ ಫ್ಯಾರನ್ಹೀಟ್ ಆಗಿದೆ ಮತ್ತು ಇದು 4744 ಡಿಗ್ರಿ ಸೆಲ್ಸಿಯಸ್ ಅಥವಾ 8571 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನದಲ್ಲಿ ಕುದಿಯುತ್ತದೆ. ನಯೋಬಿಯಂ ಮತ್ತು ಟ್ಯಾಂಟಲಮ್ ಎರಡೂ ಅಂಶಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಹೆಚ್ಚಿನ ಹೋಲಿಕೆಯನ್ನು ಹೊಂದಿವೆ. ಹಾಗಾಗಿ ಇವುಗಳನ್ನು ಪ್ರತ್ಯೇಕಿಸಲು ಕಷ್ಟಕರವಾಗಿಸುತ್ತದೆ. ನಯೋಬಿಯಂ ಅನ್ನು 1801ರಲ್ಲಿ ಇಂಗ್ಲಿಷ್ ರಸಾಯನಶಾಸ್ತ್ರಜ್ಞ ಚಾರ್ಲ್ಸ್ ಹ್ಯಾಚೆಟ್ ಗುರುತಿಸಿದರು. ಈ ಅದಿರಿನ ಮಾದರಿಯು ಕೊಲಂಬಿಯಾದಿಂದ ಬಂದಿದ್ದರಿಂದ ಇದಕ್ಕೆ ಕೊಲಂಬಿಯಂ ಎಂಬ ಹೆಸರು ಬಂದಿದೆ. ಆದಾಗ್ಯೂ ಯುರೋಪ್ನಲ್ಲಿ ನಯೋಬಿಯಂ ಎಂಬ ಹೆಸರನ್ನು ಬಳಸಲಾಗುತ್ತಿತ್ತು. ಈ ಗೊಂದಲವನ್ನು ಕೊನೆಗೊಳಿಸಲು 1949ರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆದ ರಸಾಯನಶಾಸ್ತ್ರ ಕೂಟದ 15ನೇ ಸಮ್ಮೇಳನದಲ್ಲಿ ನಯೋಬಿಯಂ ಎಂಬ ಹೆಸರನ್ನು ಆಯ್ಕೆ ಮಾಡಲಾಯಿತು. ಬ್ರೆಜಿಲ್ ನಯೋಬಿಯಂ ಮತ್ತು ಫೆರೋನಯೋಬಿಯಂನ ಪ್ರಮುಖ ಉತ್ಪಾದಕ ರಾಷ್ಟ್ರವಾಗಿದೆ. ಇದು ಕಬ್ಬಿಣದೊಂದಿಗೆ 60-70% ನಯೋಬಿಯಂ ಮಿಶ್ರಲೋಹವಾಗಿದೆ. ನಯೋಬಿಯಂ ಅನ್ನು ಹೆಚ್ಚಾಗಿ ಮಿಶ್ರಲೋಹಗಳಲ್ಲಿ ಬಳಸಲಾಗುತ್ತದೆ. ಇದು ಅನಿಲ ಪೈಪ್ಲೈನ್ಗಳಲ್ಲಿ ಬಳಸುವಂತಹ ವಿಶೇಷ ಉಕ್ಕಿನಲ್ಲಿ ಹೆಚ್ಚಿನ ಭಾಗವಾಗಿದೆ. ನಯೋಬಿಯಂ ಹೊಂದಿರುವ ಅತ್ಯಾಧುನಿಕ ಮಿಶ್ರಲೋಹಗಳ ತಾಪಮಾನ ಸ್ಥಿರತೆಯು ಜೆಟ್ ಮತ್ತು ರಾಕೆಟ್ ಇಂಜಿನ್ಗಳಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ. ನಯೋಬಿಯಂ ಅನ್ನು ವಿವಿಧ ಅತಿ ತಾಪವಾಹಕ ವಸ್ತುಗಳಲ್ಲಿ ಬಳಸಲಾಗುತ್ತದೆ.
ಟೈಟಾನಿಯಂ ಮತ್ತು ತವರವನ್ನು ಒಳಗೊಂಡಿರುವ ಇದರ ಮಿಶ್ರಲೋಹಗಳನ್ನು MRI ಸ್ಕ್ಯಾನರ್ಗಳ ಸೂಪರ್ ಕಂಡಕ್ಟಿಂಗ್ ಅಯಸ್ಕಾಂತಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ನಯೋಬಿಯಂನ ಇತರ ಅನ್ವಯಿಕೆಗಳಲ್ಲಿ ವೆಲ್ಡಿಂಗ್, ಪರಮಾಣು ಕೈಗಾರಿಕೆಗಳು, ಎಲೆಕ್ಟ್ರಾನಿಕ್ಸ್, ಆಪ್ಟಿಕ್ಸ್, ನಾಣ್ಯಶಾಸ್ತ್ರ ಮತ್ತು ಆಭರಣಗಳು ಸೇರಿವೆ. ಧನ್ಯವಾದಗಳು.